ನಮಸ್ಕಾರ, ನಾನು ಡಾಕ್ಟರ್ ದೀಪಕ್. ನಿಮಗೆಲ್ಲ ಗ್ಲೂಕೋಸ್ ಟೆಸ್ಟ್ ಬಗ್ಗೆ ಗೊತ್ತೇ ಇದೆ. ಇದು ಕಾಮನ್ ಟೆಸ್ಟ್, ಕಡಿಮೆ ರೇಟಿನ ಟೆಸ್ಟ್. ಆದರೆ ಸಮಸ್ಯೆ ಮಾತ್ರ ಇದರಿಂದ ತುಂಬ ಜಾಸ್ತಿ ಬರುತ್ತೆ. ನಮಗೆ ಹಲವಾರು ಕಂಪ್ಲೇಂಟ್ಸ್ ಬರುತ್ತೆ. PPBS ಅಂದರೆ ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್, ಊಟ ಆದಮೇಲೆ ಅಥವಾ ತಿಂಡಿ ಆದಮೇಲೆ ಮಾಡಿಸುವಂಥ ಟೆಸ್ಟ್ ವ್ಯಾಲ್ಯೂ ಏನಿದೆ ಅದು FBS ಫಾಸ್ಟಿಂಗ್ ಬ್ಲಡ್ ಶುಗರ್ ಅಥವಾ ಖಾಲಿ ಹೊಟ್ಟೆನಲ್ಲಿ ಮಾಡಿಸುವಂಥ ಟೆಸ್ಟ್ಗಿಂತ ಕಡಿಮೆ ಇದೆ, ನೀವು ಸರಿಯಾಗಿ ಮಾಡಿಲ್ಲ, ನಿಮ್ಮ ರಿಪೋರ್ಟ್ ರಾಂಗ್ ಅಂತ ಹಲವಾರು ಕಂಪ್ಲೇಂಟ್ ಬರುತ್ತೆ. ಹಾಗಾದರೆ PPBS FBSಗಿಂತ ಕಡಿಮೆ ಇರೋಕ್ಕೆ ಸಾಧ್ಯ ಇಲ್ವಾ? ಹಾಗೇನಿಲ್ಲ. ಇದು ತುಂಬ ಕಾಮನ್ ಆಗಿ ನಾವು ನೋಡ್ತೀವಿ. ಇದಕ್ಕೆ ಹಲವಾರು ಕಾರಣ ಇದೆ. ಅದರಲ್ಲಿ ಮೊದಲನೇದು ಸರಿಯಾದ ಪ್ರಮಾಣದಲ್ಲಿ ಊಟ ಅಥವಾ ತಿಂಡಿ ತಿಂದೇ ಇರೋದು ಸ್ಯಾಂಪಲ್ ಕೊಡೋದಕ್ಕಿಂತ ಮುಂಚೆ, ಹಾಗೂ ಸ್ಯಾಂಪಲ್ ಕೊಡೋದಕ್ಕಿಂತ ಮುಂಚೆ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದರೆ ಅದರಿಂದ ಕೂಡ ಚೇಂಜ್ ಆಗ್ಬೋದು. ಆಮೇಲೆ ಆ್ಯಂಟಿ ಡಯಾಬಿಟಿಕ್ ಮೆಡಿಕೇಷನ್ಸ್ ತೊಗೊಳ್ತಾ ಇದ್ದರೆ ಅದರಿಂದ ಚೇಂಜಸ್ ಆಗಬಹುದು. ಹಾಗೂ ಈ ರಿಪೋರ್ಟ್ ಕೊಟ್ಟಿರ್ತಾರಲ್ಲ, ಆವಾಗ ಅವ್ರಿಗೆ ಒಂಥರ ಭಯ ಇರುತ್ತೆ, ಆ್ಯಂಗ್ಸೈಟಿ ಇರುತ್ತೆ. ರಿಪೋರ್ಟ್ ಜಾಸ್ತಿ ಬರುತ್ತಾ, ಕಡಿಮೆ ಬರುತ್ತಾ, ಏನು ಮಾಡೋದು ಅಂತ ಆ ಆ್ಯಂಗ್ಸೈಟಿಯಿಂದ ಕೂಡ ಚೇಂಜಸ್ ಆಗುತ್ತೆ. ಕೊನೆಯದಾಗಿ ಮತ್ತು ಬಹುಮುಖ್ಯವಾಗಿ ನಾವು ಮೆಟಬಾಲಿಕ್ ಕಾಸಸ್ ಅಂತ ಹೇಳ್ತೀವಿ. ಈಗ ಇನ್ಸುಲಿನ್ ಏನಿದೆ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ನ ಕಡಿಮೆ ಮಾಡುತ್ತೆ. ಗ್ಲೂಕೋಗಾನ್, ಕಾರ್ಟಿಸಾಲ್ ಮತ್ತು ಗ್ರೋತ್ ಹಾರ್ಮೋನ್ ಏನಿದೆ ಇದು ನಮ್ಮ ರಕ್ತದಲ್ಲಿ ಬ್ಲಡ್ ಶುಗರ್ನ ಜಾಸ್ತಿ ಮಾಡುತ್ತೆ. ಇವುಗಳ ಇಂಬ್ಯಾಲೆನ್ಸ್ನಿಂದ ಈ PPBS ಮತ್ತು FBS ಮೇಲೆ ಎಫೆಕ್ಟ್ ಆಗಿಬಿಟ್ಟು ಈ ರೀತಿ ಕಡಿಮೆ ಅಥವಾ ಜಾಸ್ತಿ ಬರ್ಬೋದು. ಇದನ್ನು ನಾವು ಡಾನ್ ಫೆನಾಮಿನಾ ಮತ್ತು ರಿಯಾಕ್ಟಿವ್ ಹೈಪೋಗ್ಲೈಸಿಮಿಯಾ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಹಾಗಾದರೆ ಲ್ಯಾಬ್ ಟೆಸ್ಟ್ ಗ್ಲೂಕೋಸ್ ಏನಿದೆ ಇದು ತಪ್ಪಾಗ್ಲಿಕ್ಕೆ ಸಾಧ್ಯನೇ ಇಲ್ವಾ ಲ್ಯಾಬ್ ಕಡೆಯಿಂದ ಅಂತ ಅಂದರೆ ಸಾಧ್ಯ ಇದೆ. ಒಂದು ಸ್ಯಾಂಪಲ್ ಏನು ಕಲೆಕ್ಟ್ ಮಾಡಿರ್ತಾರೆ ಅದು ಪ್ರಾಸೆಸ್ ಮಾಡೋದನ್ನ ಡಿಲೇ ಮಾಡಿದ್ರೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಇವಾಗಿನ ಕಾಲದಲ್ಲಿ ನಾವು ಸೋಡಿಯಂ ಫ್ಲೋರೈಡ್ ಗ್ರೇ ಟ್ಯೂಬ್ನ ಏನು ಯೂಸ್ ಮಾಡ್ತೀವಿ ಗ್ಲೂಕೋಸ್ಗೆ, ಅದರಲ್ಲಿ ಪ್ರಿಸರ್ವೇಟಿವ್ ಇರುತ್ತೆ. ಅದರಿಂದ ಶುಗರ್ ಕಡಿಮೆ ಆಗೋ ಸಾಧ್ಯತೆ ತುಂಬ ಕಡಿಮೆ. ಆಮೇಲೆ ಬಾರ್ಕೋಡ್ ಯೂಸ್ ಮಾಡೋದ್ರಿಂದ ಇವಾಗಿನ ಕಾಲದಲ್ಲಿ ಎಕ್ಸ್ಚೇಂಜ್ ಆಗೋ ಸಂಭವ ಕೂಡ ತುಂಬ ಕಡಿಮೆ. ಆಮೇಲೆ ಗ್ಲೂಕೋಸ್ ಟೆಸ್ಟ್ ಬಗ್ಗೆ ಹೇಳಬೇಕು ಅಂತಿದ್ರೆ ನಿಮಗೆ ಇವಾಗೆಲ್ಲ ಗೊತ್ತಿದೆ, ನೀವು ಮನೆಯಲ್ಲೂ ಯೂಸ್ ಮಾಡ್ತೀರಾ. ಗ್ಲೂಕೋಸ್ ಟೆಸ್ಟ್ ಮಾಡೋ ಟೆಕ್ನಾಲಜಿ ಏನಿದೆ ಅದು ತುಂಬ ಅಡ್ವಾನ್ಸ್ಡ್ ಇದೆ ಮತ್ತು ರೋಬಸ್ಟ್ ಇದೆ. ಅದರಲ್ಲಿ ಯಾವುದೇ ಲ್ಯಾಬಲ್ಲಿ ಮಾಡಿಸಿ, ನೀವೆಂಥ ಚಿಕ್ಕ ಲ್ಯಾಬಲ್ಲಿ ಮಾಡಿಸಿದ್ರೂ ಗ್ಲೂಕೋಸ್ನಲ್ಲಿ ರಾಂಗ್ ಆಗೋದು ತುಂಬ ಕಡಿಮೆ. ಹಾಗಾಗಿ ಇದೆಲ್ಲ ರೀಸನ್ಸ್ ಇರೋದ್ರಿಂದ ನೆಕ್ಸ್ಟ್ ಟೈಮ್ ನೀವು ಏನಾದರೂ ಚೆಕ್ ಮಾಡಿಸ್ಲಿಕ್ಕೆ ಹೋದಾಗ ಈ ಥರ ವ್ಯಾಲ್ಯೂ ನಿಮಗೆ PPBS FBSಗಿಂತ ಕಡಿಮೆ ಬಂದರೆ ನಾನೀಗ ಹೇಳಿರೋದನ್ನೆಲ್ಲ ಒಂದು ಸಲ ನೆನ್ಪಿಟ್ಕೊಂಡು ಯೋಚನೆ ಮಾಡಿ. ಅದಾಗಲೂ ನಿಮಗೇನಾದರೂ ಡೌಟ್ ಇತ್ತು ಅಂತಂದರೆ ಲ್ಯಾಬ್ನ ಕಾಂಟ್ಯಾಕ್ಟ್ ಮಾಡಿ, ಲ್ಯಾಬ್ನಲ್ಲಿ ರಿಪೀಟ್ ಮಾಡಿ ನಿಮಗೆ ಸರಿ ಇದೆಯಾ ಇಲ್ವಾ ಆ ವ್ಯಾಲ್ಯೂ ಅವ್ರು ಕೊಟ್ಟಿರೋದು ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಥ್ಯಾಂಕ್ ಯು.